ನಮಸ್ತೆ ಫ್ರೆಂಡ್ಸ್, ನಾನ್ ಸಂಚನ. ಇದು ಸಂಚನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಒಂದು ದೇವಸ್ಥಾನದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೇನೆ. ಯಾವುದು ಏನು ದೇವಸ್ಥಾನವನ್ನ ಎಲ್ಲವನ್ನ ಕಂಪ್ಲೀಟ್ ಆಗಿ ಹೇಳ್ತೇನೆ. ಸ್ನೇಹಿತರೆ, ಇಡೀ ಕರ್ನಾಟಕದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದಂತ ದೇವಸ್ಥಾನ ಸರಿಸುಮಾರು 35,000 ದೇವಸ್ಥಾನಗಳು. ಅದು ಬಿಟ್ಟು ಮುಜರಾಯಿ ಇಲಾಖೆ ಸೇರದಿರೋ ದೇವಸ್ಥಾನ ಹಲವಾರಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ನಾವೊಂದು ದೇವಸ್ಥಾನಕ್ಕೆ ಬಂದಿದ್ದೇನೆ. ಇದು ಉಡುಪಿ ಜಿಲ್ಲೆ ಕಾಪು ಹತ್ತಿರ ಇರುವ ಮಜೂರು ವಿಷ್ಣುಮೂರ್ತಿ ದೇವಸ್ಥಾನ. ಸೊ ಬನ್ನಿ, ಒಳಗೆ ಎಂಟ್ರಿ ಹಾಕೋಣ. ಸ್ನೇಹಿತರೆ, ಇದು ಒಂದು ದೇವಸ್ಥಾನದ ಬಗ್ಗೆ ಕೂಡ ನಾನು ಕೆಲವು ಮಾಹಿತಿಗಳನ್ನ ಹೇಳ್ತೇನೆ. ನೋಡಿ, ಇದೆಲ್ಲ ಶೀಟ್ ಹಾಕಿರೋದು ಇತ್ತೀಚಿನ ಒಂದು ವರ್ಷದಲ್ಲಿ, ಕೆಲವು ವರ್ಷಗಳ ಹಿಂದೆ ಇರಬಹುದು. ಬಟ್ ಈ ಒಂದು ದೇವಸ್ಥಾನ ಸ್ಥಾಪನೆ ಆದದ್ದು ಸುಮಾರು 7 ಶತಮಾನದಿಂದ 13ನೇ ಶತಮಾನದ ಒಳಗಡೆ ಆಗಿರುವಂತ ಒಂದು ದೇವಸ್ಥಾನ. ಯಾಕೆಂದ್ರೆ ಸ್ನೇಹಿತರೆ, ಕೆಲವು ಕಾಲಗರ್ಭದಲ್ಲಿ ಕೆಲವರ ಆಡಳಿತದಲ್ಲಿ ಕೆಲವು ದೇವಸ್ಥಾನಗಳು ಪೂರ್ಣ ಶಿಥಿಲಾವಸ್ಥೆಗೆ ಹೋಗುತ್ತವೆ. ಮತ್ತೆ ಕೆಲವರ ಆಡಳಿತದಲ್ಲಿ ಅದು ಪುನರುಜ್ಜೀವನಗೊಳ್ಳುತ್ತದೆ ಅಥವಾ ಜೀರ್ಣೋದ್ಧಾರ ಆಗುತ್ತದೆ. ಈ ಒಂದು ದೇವಸ್ಥಾನದ ಐತಿಹಾಸಿಕ ಅಥವಾ ಇತಿಹಾಸದ ಪುಟವನ್ನು ತೆರೆದಾಗ ಇದು ಮಧ್ವಾಚಾರ್ಯ ಕಾಲದಲ್ಲಿ ಕೂಡ ಆದಂತ ದೇವಸ್ಥಾನ ಅಂತ ಅನಿಸಿಕೊಳ್ಳುತ್ತೆ. ಹಾಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ದೇವಸ್ಥಾನ ಪುನರುಜ್ಜೀವನಗೊಂಡಿತು. ಮತ್ತು ಕೆಳದಿ ಸಂಸ್ಥಾನದ ಏನಿದ್ರು ರಾಜರು ಆಡಳಿತ ನಡೆಸ್ತಾ ಇದ್ರು, ಆಗ ಕೂಡ ಇಲ್ಲಿ ದೇವಸ್ಥಾನಗಳಿಗೆ ನಡೆದುಕೊಳ್ತಾ ಇದ್ರು ಅನ್ನೋ ಒಂದು ಇತಿಹಾಸ ನಮಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿನ ಕಲ್ಲುಗಳ ನೋಡಿ, ತುಂಬಾ ಹಳೆಯದಾದ ಕಲ್ಲುಗಳು. ಇತ್ತೀಚೆಗೆ ಇದು ಕೆಲವೊಂದು ಮಾಡಿರ್ಬೋದು, ಆದ್ರೆ ದೇವಸ್ಥಾನದ ಒಳಗೆ ಏನ ದೇವರ ಮೂರ್ತಿ ಸ್ಥಾಪನೆ ಆಗಿದೆಯಲ್ಲ, ಅದು ಮೂಲ ಕಲ್ಲಿನ ಮೂರ್ತಿಯೇ. ಅದರಲ್ಲಿ ಯಾವುದೇ ಆಧುನಿಕತೆ ಇಲ್ಲ. ಸ್ನೇಹಿತರೆ, ಇನ್ನಷ್ಟು ರೋಚಕ ವಿಷಯಗಳು ಇಲ್ಲಿ ಇದೆ. ಅದನ್ನ ಒಬ್ರು ಪ್ರಮುಖವಾದ ವ್ಯಕ್ತಿಗಳು ಒಬ್ರು ತಿಳಿಸಿಕೊಡ್ತಾ ಇದ್ದಾರೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನಾವಿಲ್ಲಿ ಬಂದಾಗ ಲಕ್ಷ ತುಳಸಿ ಅರ್ಚನೆ ನಡೀತಾ ಇತ್ತು. ನಾವು ಕೂಡ ಪಾಲ್ಗೊಂಡ್ವಿ. ಹಾಗೆ ವಿಷ್ಣುವಿಗೆ ಬಹಳ ಪ್ರಿಯವಾದ ಒಂದು ಪೂಜಾ ಕಾರ್ಯ ಅಂತ ಹೇಳಿದ್ರೆ ಅದು ಲಕ್ಷ ತುಳಸಿ ಅರ್ಚನೆ. ವಿಷ್ಣುವಿಗೆ ತುಳಸಿ ಅಂದ್ರೆ ಬಹಳ ಇಷ್ಟ ಅಲ್ವಾ? ಸೊ ಅದು ನಡೀತಾ ಇತ್ತು, ನಾವು ಕೂಡ ಪಾಲ್ಗೊಂಡ್ವಿ. ನೋಡಿ, ಇದು ವಿಷ್ಣುವಿನ ಮೂಲ ಮೂರ್ತಿ ಇದು. ಸೊ ಈಗ ಆಗ್ಲೇ ಹೇಳಿದೆ, ಇಲ್ಲಿ ಇನ್ನಷ್ಟು ರೋಚಕ ವಿಷಯಗಳನ್ನ, ಇತಿಹಾಸದಲ್ಲಿ ನಡೆದ ಘಟನೆಗಳನ್ನ ನಮಗೆ ತಿಳಿಸಿಕೊಡ್ತಾ ಇರೋರು ಬಹಳ ಮುಖ್ಯವಾದ ವಿಷಯಗಳನ್ನ ಹೇಳ್ತಾ ಇದ್ರೆ, ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದು ಇಲ್ಲಿಯೇ ಶಿಕ್ಷಣವನ್ನ ಪೂರೈಸಿ ಈಗ ಮಂಗಳೂರಿನಲ್ಲಿ ಪ್ರತಿಷ್ಠಿತ ಶಾರದಾ ವಿದ್ಯಾ ಸಂಸ್ಥೆಯನ್ನ ನಡೆಸ್ತಾ ಇರೋರು ಪ್ರೊಫೆಸರ್ MB ಪುರಾಣಿಕರ್ ಅವರು ಮಾತಿಗೆ ಸಿಕ್ಕಿದಾಗ, ಸರಿ, ಇಲ್ಲಿಯ ದೇವಸ್ಥಾನದ ಬಗ್ಗೆ ಹಾಗೂ ಯಾರ ಕಾಲದಲ್ಲಿ ಇದೆಲ್ಲ ಆಯ್ತು ಅಂತ ನಾವು ಅವರಿಗೆ ಕೇಳಿದಾಗ ಅವರು ಹೇಳಿದಿಷ್ಟು. ಮಜೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ ಎರಡು ಮಾತು. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಒಂದು ಕುಗ್ರಾಮ ಮಜೂರು. ಮಜೂರಿನ ಮೂಲ ಹೆಸರು ಮೂಜೂರು. 3 ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಒಂದು ಊರು. ಅಲ್ಲಿ ವಿಷ್ಣುಮೂರ್ತಿ ಪ್ರಧಾನ ದೇವತೆ. ಆ ದೇವತೆಗೆ ಮಜೂರು ವಿಷ್ಣುಮೂರ್ತಿ ದೇವಸ್ಥಾನ ಎನ್ನತಕ್ಕಂತಹ ಒಂದು ಸುಂದರವಾದಂತಹ ದೇವಸ್ಥಾನ ಮಧ್ವಾಚಾರ್ಯರ ಕಾಲದಿಂದಲೂ ಸುಮಾರು 800 ವರ್ಷಕ್ಕಿಂತಲೂ ಮೊದಲು ನಿರ್ಮಾಣಗೊಂಡಿತ್ತು. ಬೇರೆ ಬೇರೆ ಆಳರಸರ ಕಾಲದಲ್ಲಿ ಅದು ಅಭಿವೃದ್ಧಿಯನ್ನು ಹೊಂದಿ ಇತ್ತೀಚೆಗೆ ಒಂದು 200 ವರ್ಷದ ಹಿಂದೆ ಜೈನ ಅರಸರ ಆಳ್ವಿಕೆ ಒಳಪಟ್ಟಂತಹ ಒಂದು ಕ್ಷೇತ್ರ ಮಜೂರು ವಿಷ್ಣುಮೂರ್ತಿ ದೇವಸ್ಥಾನ. ಇಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಪ್ರಧಾನ ದೇವರಾದರೆ ಪಕ್ಕದಲ್ಲಿ ಶಾಸ್ತಾರ, ಅದೇ ರೀತಿ ರಕ್ತೇಶ್ವರಿ, ಪರಿವಾರ ದೈವಗಳು, ನಾಗ ಎಲ್ಲ ಇದ್ದು ಒಂದು ದೊಡ್ಡ ಆಲಡೆ ಎನ್ನುವ ರೀತಿಯಲ್ಲಿ ಬೆರೀತಾ ಇತ್ತು. ಪ್ರತಿ ಸಂಕ್ರಮಣ ದಿವಸ ರಕ್ತೇಶ್ವರಿಗೆ ಅಲ್ಲಿ ದರ್ಶನ ಸೇವೆ ನಡೀತಾ ಇತ್ತು. ಅಲ್ಲಿ ಅವರ ದರ್ಶನ ಪಾತ್ರಿಗಳಿದೆ ಎಲ್ಲ ಪ್ರವಚನ ನಡೀತಾ ಇತ್ತು. ಆದರೆ ಒಂದು ಬದಲಾವಣೆ ಒಂದು 200-250 ವರ್ಷಗಳ ಹಿಂದೆ ಆಯಿತು. ಕಾಪಿನ ಬಲ್ಲಾಳ ಹಾಗೂ ಪಿಲಾರು ಕ್ಷೇತ್ರದ ಬಲ್ಲಾಳ, ಇವರು ಇಬ್ಬರ ಆಡಳಿತದಲ್ಲಿ ಮಜೂರು ದೇವಸ್ಥಾನ ನಡೀತಾ ಇತ್ತು. ಆ ಭಾಗದ ಎಲ್ಲ ಜನಗಳಿಗೂ ಕೂಡ ಉತ್ಸವಾದಿಗಳಿಗೆ, ಪೂಜೆ ವ್ರತಗಳಿಗೆ ಇದು ಪ್ರಧಾನ ಕ್ಷೇತ್ರವಾಗಿತ್ತು. ಅವರವರಲ್ಲಿ ಒಂದು ವೈಮನಸ್ಸು ಉಂಟಾಗಿ ಒಂದು ಉತ್ಸವದ ದಿನ ಕಾಪಿನ ಬಲ್ಲಾಳ ಬರುವ ಮೊದಲೇ
ಪಿಲಾರ್ ಕ್ಷೇತ್ರದ ಬಲ್ಲಾಳ ಉತ್ಸವವನ್ನು ಮುಗಿಸಿಬಿಟ್ಟ. ಕಾಪಿನ ಬಲ್ಲಾಳರಿಗೆ ಬಹಳ ದುಃಖ ಆಯಿತು. ನನಗೆ ಈ ವರ್ಷ ದೇವರ ಸೇವೆಯನ್ನು ಅಥವಾ ಉತ್ಸವ ನೋಡುವ ಭಾಗ್ಯ ಇಲ್ಲ ಎನ್ನುವ ರೀತಿಯಲ್ಲಿ ನೊಂದುಕೊಂಡು ಬಹಳ ಬೇಸರದಿಂದ ದುಃಖದಿಂದ ನಿದ್ದೆ ಮಾಡ್ತಾನೆ. ನಿದ್ದೆಯಲ್ಲಿ ವಿಷ್ಣುಮೂರ್ತಿ ದೇವರು ಪ್ರತ್ಯಕ್ಷ ಆಗಿ, ನೀನು ಬೇಸರ ಮಾಡಬೇಡ, ಕಾಪು ಬಳಿಯಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ ಜಾಗ ತೋರಿಸ್ತೇನೆ, ಅಲ್ಲಿ ಒಂದು ನೀರು ನಿಲ್ಲುವಂತಹ ಜಾಗ, ಅಲ್ಲಿ ನೀನು ಮಣ್ಣನ್ನು ಅಗದ್ರೆ ನಾನು ಪ್ರಕಟ ಆಗ್ತೇನೆ, ಒಂದು ಸುಂದರವಾದಂಥ ಲಕ್ಷ್ಮೀ ಜನಾರ್ದನನ ಮೂರ್ತಿ ದೊರಕ್ತದೆ, ಅದನ್ನು ಅದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ ಒಂದು ದೇವರ ಒಂದು ಆದೇಶ, ಸ್ವಪ್ನದಲ್ಲಿ ಆದೇಶವಾದ ಹಾಗೆ ಕಾಪಿನ ಬಲ್ಲಾಳ ಅಗಿತಾನೆ. ಅವನಿಗೆ ಲಕ್ಷ್ಮೀ ಜನಾರ್ದನ ಮೂರ್ತಿ ಸಿಗ್ತದೆ, ಅದನ್ನು ಕಾಪಿನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಮುಕ್ಕಾಲು ಪಾಲು ಜನ, ಕಾಪು ಸೀಮೆಯ ಜನ ಎಲ್ಲ ಕಾಪು ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಒಂದು ಭಜಕರಾಗಿ ವರ್ಗ ಆಗ್ತಾರೆ. ಮಜೂರಿಗೆ ಕೆಲವು ವರ್ಗದ ಜನ ಮಾತ್ರ ಸೇರಿಕೊಳ್ತಾರೆ. ಕಾಲದ ಒತ್ತಡಕ್ಕೆ ಸಿಕ್ಕಿ ಮಜೂರು ದೇವಸ್ಥಾನ ಜೀರ್ಣಾವಸ್ಥೆಗೆ ಬರ್ತದೆ. ಇತ್ತೀಚೆಗೆ ಅಂದರೆ ಒಂದು 12-13 ವರ್ಷದ ಹಿಂದೆ ಆ ದೇವಸ್ಥಾನಕ್ಕೆ ಒಂದು ಜೀರ್ಣೋದ್ಧಾರದ ಕೆಲಸ ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ಊರಿನ ಜನ ಭಕ್ತರೆಲ್ಲ ಸೇರಿ ಮೊದಲೇ ಆ ದೇವಸ್ಥಾನದ ಆರಾಧಕರಾಗಿದ್ದಂತಹ ಮಜೂರು ದೊಡ್ಡ ಮನೆಯವರು ಉಳಿದ ಊರಿನ ಬಂಟ ಬಿಲ್ಲವ ಎಲ್ಲ ಬ್ರಾಹ್ಮಣ ಸಮಾಜವನ್ನು ಒಟ್ಟು ಸೇರಿ ಜೀರ್ಣೋದ್ಧಾರ ಸಮಿತಿಯನ್ನು ಆರಂಭ ಮಾಡ್ತಾರೆ. ಸರಕಾರದಿಂದ ಅದಕ್ಕೆ ಹಣ ಸಿಗ್ತದೆ. MB ಪುರಾಣಿಕರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಸುಮಾರು 4 ಕೋಟಿಗಿಂತಲೂ ಮಿಕ್ಕ ವ್ಯಯ ಮಾಡಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. MB ಪುರಾಣಿಕರ ಕುಟುಂಬದಿಂದಲೇ ಸುಮಾರು 50 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದೇವೆ. ಸುಮಾರು ಹೆಚ್ಚು ಕಡಿಮೆ 4 ಕೋಟಿಗೂ ಮಿಕ್ಕು ಖರ್ಚು ಮಾಡಿ ಸುಂದರವಾದಂತಹ ಒಂದು ದೇವಾಲಯವನ್ನು ಶಿಲಾಮಯವಾದಂಥ ದೇವಾಲಯ ನಿರ್ಮಾಣ ಆಗಿದೆ. ಈಗ ನಿತ್ಯ 2 ಹೊತ್ತು ಪೂಜೆ ಅಥವಾ ವಿಶೇಷ ದಿನಗಳಲ್ಲಿ ವಿಶೇಷ ಉತ್ಸವಾದಿಗಳು ನಡೀತಾ ಇದೆ. ನಾಗರ ಪಂಚಮಿ, ಪರ್ವ ದಿನಗಳಿಗೆ ಗಣೇಶ ಚತುರ್ಥಿ, ಇದೇ ಎಲ್ಲ ಸಂದರ್ಭದಲ್ಲಿ ಕೂಡ ವಿಶೇಷವಾದಂಥ ಪೂಜೆ ನಡೀತದೆ. ಈ ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಉತ್ಕೃಷ್ಟವಾದಂಥ ಸಭಾಮಂಟಪ, ಅದೇ ರೀತಿಯಲ್ಲಿ ಒಳ್ಳೆಯ ಅಡುಗೆ ಮನೆ, ಸುಮಾರು 500 ಜನ ಕೂತ್ಕೊಳ್ಳತಕ್ಕಂಥ ಒಂದು ಹಾಸ ಇರತಕ್ಕಂತಹ ಒಂದು ಒಳ್ಳೆಯ ವ್ಯವಸ್ಥೆ, ಮಳೆಯ ಗಾಳಿಯಿಂದ ತೊಂದರೆ ಆಗದ ಹಾಗೆ ಉತ್ತಮವಾದಂಥ ಉತ್ಕೃಷ್ಟವಾದಂತಹ ವ್ಯವಸ್ಥೆ ಮಾಡಿದ್ದಾರೆ. ಈ ವ್ಯವಸ್ಥಾಪನಾ ಸಮಿತಿ ಇದೆ. ಇವತ್ತು ಕೂಡ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿ MB ಪುರಾಣಿಕರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೆಯ ವಿಷಯಗಳನ್ನ ತಿಳಿಸಿಕೊಟ್ರಿ. ಥ್ಯಾಂಕ್ ಯು. ನಿಜ, ಇವತ್ತು ಈ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಇವತ್ತಿನ ಎಲ್ಲ ಕೈ ಜೋಡಿಸಂತ ಮಜೂರು ಗೊತ್ತು, ದೊಡ್ಡ ಮನೆ, ಆರೂರು ಕುಟುಂಬಸ್ಥರು ಹಾಗೂ ವಿಶೇಷವಾಗಿ ಕರ್ನಾಟಕ ಬ್ಯಾಂಕ್ ಹಾಗೂ ಪುರಾಣಿಕರ ಕುಟುಂಬಗಳಿಗೆ ಹಾಗೂ ಊರಿನ ಸಮಸ್ತ ನಾಗರಿಕರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಸ್ನೇಹಿತರೆ, ಇಂತಹ ಶ್ರದ್ಧಾ ಕೇಂದ್ರಗಳನ್ನ ಉಳಿಸಿ ಬೆಳೆಸುವುದು ಹಿಂದೂಗಳಾದ ನಮ್ಮ ಕರ್ತವ್ಯ ಕೂಡ ಅಲ್ವಾ ಸ್ನೇಹಿತರೆ. ಇನ್ನು ಮುಖ್ಯವಾಗಿ 13ನೇ ಶತಮಾನದಲ್ಲಿ ದ್ವೈತ ಸಿದ್ಧಾಂತ ಸ್ಥಾಪಕರಾದ ಆಚಾರ್ಯ ಮಧ್ವರ ಕಾಲದಲ್ಲಿ ಮತ್ತಷ್ಟು ಉತ್ತಂಗ ಸ್ಥಿತಿಯನ್ನ ಕಂಡಿತು. ಅಂದ್ರೆ ಹಲವಾರು ವಿಷ್ಣುಮೂರ್ತಿ ದೇವಸ್ಥಾನಗಳು, ಉಡುಪಿಯ ಸುತ್ತಮುತ್ತ ಇರೋ ದೇವಸ್ಥಾನಗಳು ಜೀರ್ಣೋದ್ಧಾರವನ್ನ ಮಾಡಿಸಿದ್ರು. ಹಾಗಾಗಿ ಇಂದಿಗೂ ಸಹ ಮಾಧ್ವರಿಗೆ ಇದು ಕುಲದೇವರಾಗಿದೆ ಸ್ನೇಹಿತರೆ. ಹಲವಾರು ಮಾಧ್ವರಿಗೆ ವಿಷ್ಣುಮೂರ್ತಿ ದೇವಸ್ಥಾನ, ವಿಷ್ಣುಮೂರ್ತಿ ಅಂದ್ರೆ ನಾರಾಯಣ, ಕುಲದೇವರಾಗಿದೆ ಅಂತೆ. ಸೊ ದೇವರ ಮಂಗಳಾರತಿಯನ್ನ ಪೂರೈಸಿ ಊಟವನ್ನ ಮುಗಿಸಿ ನಾವು ಆ ದೇವಸ್ಥಾನದಿಂದ ಹೊರಟಿ. ಸ್ನೇಹಿತರೆ, ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ. ಒಂದು ಐತಿಹಾಸಿಕ ಕಥೆಯನ್ನ ಕೇಳಿದ್ರಿ, ದೇವಸ್ಥಾನದ ಇತಿಹಾಸವನ್ನ ತಿಳ್ಕೊಂಡ್ರಿ. ಸ್ನೇಹಿತರೆ, ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ, ಮತ್ತೊಂದು ದೇವಸ್ಥಾನದ ಪರಿಚಯದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ.